ಬೆಳಗ್ಗೆ ಬಂದ್ವಿ 1130 ರೂಪಾಯಿ ಬಾಡಿಗೆ ಬಂತು. ಪಿಕಪ್ ಇತ್ತು 2.3 ಕಿಲೋಮೀಟರ್. ಪಿಕಪ್ಪಲ್ಲಿ ಬಂದುಬಿಟ್ಟು ಬೇಗ ಲೋಡ್ ಮಾಡಿದ ಕಸ್ಟಮರು ಒಂದೇ ಒಂದು ಐಟಮ್ ಇತ್ತು 1130 ರೂಪಾಯಿ ಬಾಡಿಗೆ. ನೋಡಿ ಇದು ಒಂದೇ ಒಂದು ಐಟಮ್ ಟೂ ವೀಲರ್ ಆರ್ಡ್ರು. ಟೂ ವೀಲರಲ್ಲಿ ತೊಗೊಂಡು ಹೋಗಿರ್ಬೋದು. ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ. ಲೊಕೇಶನ್ ಇತ್ತು 31 ಕಿಲೋಮೀಟರ್. ಪಿಕಪ್ ಡ್ರಾಪಲ್ಲಿ ಬಂದ್ವಿ. ಇವಾಗ ನೋಡಿ ಗೋಲ್ಡನ್ ಇತ್ತು ದೊಡ್ಡದು, ಇಲ್ಲಿ ಹಂಗೆ ಮಾಡಿದ್ವಿ. ಬಂದುಬಿಟ್ಟು ಟ್ರಿಪ್ ಎಂಡ್ ಮಾಡಿದ್ವಿ. ಟ್ರಿಪ್ ಎಂಡ್ ಆದ ನಂತರ ಟ್ರಿಪ್ ಕಂಪ್ಲೀಟೆಡ್ ಕೊಟ್ಟು ಕ್ಯಾಶ್ ಕಲೆಕ್ಟ್ ಅಂತ ಕೊಟ್ವಿ. ಕಸ್ಟಮರು ಆನ್ಲೈನ್ ಪೇ ಮಾಡಿದ್ರು, ಫೋನ್ ಪೇ ಆದ ನಂತರ ಇವಾಗ ಟ್ರಿಪ್ ಕಂಪ್ಲೀಟೆಡ್ ಆಯಿತು. ಇಲ್ಲಿ ರೇಟಿಂಗ್ ಕೊಟ್ಟಿವಿ ಕಸ್ಟಮರ್ಗೆ. ಇದು ಒಂದು ಆರ್ಡರ್ ಕಂಪ್ಲೀಟೆಡ್ ಆಯಿತು. ಅದಾದ ನಂತರ 582 ರೂಪಾಯಿ ಬಾಡಿಗೆ ಬಂತು. ಈಗ ಹೋಗ್ತಾ ಇದ್ದೀವಿ ಪಿಕಪ್ ಲೊಕೇಶನ್ಗೆ. 2.4 ಕಿಲೋಮೀಟರ್ ಪಿಕಪ್ ಇತ್ತು. ಬೇಗ ಲೋಡ್ ಮಾಡಿದ್ರು ಕಸ್ಟಮರ್. ಲೋಡ್ ಆದ ತಕ್ಷಣ ಟ್ರಿಪ್ ಸ್ಟಾರ್ಟ್ ಆಯಿತು. ಟ್ರಿಪ್ ಸ್ಟಾರ್ಟ್ ಆದ ನಂತರ ಡ್ರಾಪ್ ಲೊಕೇಶನ್ ಎಷ್ಟಿರ್ಬೋದು ಅಂತ ಡ್ರಾಪ್ ಲೊಕೇಶನ್ ಬಂದುಬಿಟ್ಟು 10 ಕಿಲೋಮೀಟರ್ ಡ್ರಾಪ್ ಇತ್ತು. ಡ್ರಾಪಲ್ಲಿ ಬಂದುಬಿಟ್ಟು ಬೇಗ ಅನ್ಲೋಡ್ ಮಾಡಿದ ಡ್ರೈವರ್ ಇದ್ದ ಇನ್ನೊಬ್ಬ ಡ್ರೈವರ್ ಆಟೋದೇ ಅನ್ಲೋಡ್ ಮಾಡ್ದ. ಅನ್ಲೋಡ್ ಆದ ನಂತರ ಟ್ರಿಪ್ ಎಂಡ್ ಆಯಿತು. ಟ್ರಿಪ್ ಎಂಡ್ ಆದ ನಂತರ ಟ್ರಿಪ್ ಕಂಪ್ಲೀಟೆಡ್ ಅಂತ ಕೊಟ್ಟು ಬಿಟ್ವಿ. ಕಂಪ್ಲೀಟೆಡ್ ಆದ ನಂತರ ಕ್ಯಾಶು ಕಲೆಕ್ಟ್ ಕೊಟ್ವಿ. ಕ್ಯಾಶ್ ಕಲೆಕ್ಟ್ ಆದ ನಂತರ ರೇಟಿಂಗ್ ಕೊಡ್ತೀವಿ. ಇವಾಗ ನೋಡಿ ರೇಟಿಂಗ್ ಕೊಟ್ಟಿವಿ. 901 ರೂಪಾಯಿ ಬಾಡಿಗೆ ಬಂತು. ಬಾಡಿಗೆ ಬಂದ ತಕ್ಷಣ ಪಿಕಪ್ ಲೊಕೇಶನ್ 2.1 ಕಿಲೋಮೀಟರ್ ಪಿಕಪ್ ಇತ್ತು. ಅದರಲ್ಲಿ ಹೋಗ್ತಾ ಇದ್ವಿ. ಪಿಕಪ್ ಪಾಯಿಂಟಲ್ಲಿ ಬಂದುಬಿಟ್ಟು ಬೇಗ ಲೋಡಿಂಗ್ ಮಾಡಿದ್ರು ಹುಡುಗರು ಇಬ್ಬರು. 2 ಬ್ಯಾಟ್ರಿ ಇದ್ವಿ. 2 ಬ್ಯಾಟ್ರಿ ಆದ ನಂತರ ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ. ಟ್ರಿಪ್ ಸ್ಟಾರ್ಟ್ ಆದ ನಂತರ ಡ್ರಾಪ್ ಲೊಕೇಶನ್ ಬಂದುಬಿಟ್ಟು 25 ಕಿಲೋಮೀಟರ್ 900 ರೂಪಾಯಿ ಬಾಡಿಗೆ ಇದ್ದು 25 ಕಿಲೋಮೀಟರ್ ಹೋಯಿತು. 1 ಅವರ್ 4 ನಿಮಿಷ ತೋರಿಸ್ತು. ಅದಾದ ನಂತರ ಅನ್ಲೋಡ್ ಪಾಯಿಂಟಲ್ಲಿ ಬಂದ್ವಿ. ಬೇಗ ಅನ್ಲೋಡ್ ಮಾಡಿದ ಕಸ್ಟಮರು ನಾನೊಂಚೂರು ಹೆಲ್ಪ್ ಮಾಡಿದೆ. ಆದ ನಂತರ ಟ್ರಿಪ್ ಎಂಡ್ ಮಾಡಿದ್ವಿ. ಟ್ರಿಪ್ ಎಂಡ್ ಆದ ನಂತರ ಡಿಜಿಟಲ್ ಕೋಡ್ ಕೇಳ್ತು. ಕೋಡ್ ಹಾಕಿಬಿಟ್ವಿ. ಕೋಡ್ ಆದಮೇಲೆ ವೆರಿಫಿಕೇಷನ್ ಆಗುತ್ತದೆ. ವೆರಿಫಿಕೇಷನ್ ಆದ ನಂತರ ನೋಡಿ ವೆರಿಫಿಕೇಷನ್ ಇವಾಗ ಆಯಿತು. ಆದ ನಂತರ ಟ್ರಿಪ್ ಕಂಪ್ಲೀಟೆಡ್ ಅಂತ ಬಂತು. 400 ಆಗಿದೆ ನೋಡು. ಕ್ಯಾಶ್ ಕಲೆಕ್ಟನ್ನು ಕೊಟ್ಬಿಟ್ರೆ ಇದು ಆರ್ಡರ್ ಇಲ್ಲಿಗೆ ಕಂಪ್ಲೀಟೆಡ್ ಆಯಿತು. ಅದಾದ ನಂತರ 592 ರೂಪಾಯಿ ಬಾಡಿಗೆ ಬಂತು. ಪಿಕಪ್ ಇತ್ತು 3.3 ಕಿಲೋಮೀಟರ್. ಪಿಕಪ್ಪಲ್ಲಿ ಬಂದುಬಿಟ್ಟು ಬೇಗ ಅನ್ಲೋಡ್ ಮಾಡಿದ ಕಸ್ಟಮರು ಇಷ್ಟೇ ಅಂತ ಸುಳ್ಳು ಬಿಟ್ಟು ಒಳಗಡೆಯಿಂದ ತಂದು ಇವಾಗ ಹೆಂಗೆ ಗೊತ್ತಾಗ ನೋಡಿ. ಅಲ್ಲಿ ಫುಲ್ಲು ಲೋಡ್ ಆದ ನಂತರ ಈ ಥರ ನೋಡಿ ಇಷ್ಟೊಂದು ಫುಲ್ ಆಯಿತು ಗಾಡಿ. ಇದಾದ ನಂತರ ಹೋಗ್ತಾಯಿದ್ವಿ. ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ. ಟ್ರಿಪ್ ಸ್ಟಾರ್ಟ್ ಮಾಡಿಬಿಟ್ಟು ಇವಾಗ ಹೋಗ್ತಾಯಿದ್ವಿ ಡ್ರಾಪ್ ಲೊಕೇಶನ್ಗೆ. ಡ್ರಾಪ್ ಲೊಕೇಶನ್ ಬಂದುಬಿಟ್ಟು ಎಷ್ಟು ಕಿಲೋಮೀಟ್ರ್ ಇದೆ ಅಂತ ನೋಡ್ಬೋದು. 12 ಕಿಲೋಮೀಟ್ರ್ ಇತ್ತು. ಅದಾದ ನಂತರ ಈ ಥರ ಅಪ್ಪಿತ್ತು. ಫುಲ್ಲು ಇರಿಟೇಷನ್ ಆಗ್ತಿತ್ತು ಗಾಡಿಯಲ್ಲಿ ರಿವರ್ಸ್ ಬರ್ಬೋದಾ ಅಂತ. ಅದೇ ಥರ ಹೋದೆ ಡ್ರಾಪ್ ಲೊಕೇಶನ್ ಬಂದುಬಿಟ್ಟು. ಡ್ರಾಪ್ ಲೊಕೇಶನ್ ಚಿಕ್ಕ ಹುಡುಗ ಇದು ನೋಡ್ತಾ ಇರ್ಬೋದು. ಬೇಗ ಅನ್ಲೋಡ್ ಮಾಡ್ದ. ಅವನು ಇಬ್ಬರು ನಾನೊಬ್ಬನೇ ಚಿಕ್ಕ ಹುಡುಗ ಅನ್ಲೋಡ್ ಮಾಡ್ದ. ಅನ್ಲೋಡ್ ಆದ ನಂತರ ಟ್ರಿಪ್ಪು ಎಂಡ್ ಮಾಡಿದ್ವಿ. ಟ್ರಿಪ್ ಎಂಡ್ ಆದ ನಂತರ ಟ್ರಿಪ್ಪು ಕಂಪ್ಲೀಟೆಡ್ ಅಂತ ಬಂತಾದ ನಂತರ ಕ್ಯಾಶ್ ಕಲೆಕ್ಟ್ ಕೊಟ್ಟಿವಿ. ಕಸ್ಟಮರ್ ಕೇರು ಫೋನ್ ಮಾಡಿದ್ವಿ. ಅವ್ರು ಲೇಟಲ್ಲಿ ಫೋನ್ ಮಾಡಿದ್ರು. ಕಸ್ಟಮರು ಅಮೌಂಟ್ ಪೇ ಮಾಡೋಕ್ಕೆ 1/2 ಅವರ್ ವೇಟ್ ಮಾಡಿದ. ಅದಕ್ಕೋಸ್ಕರ ವೇಟ್ ಮಾಡಿ ಅವನಿಗೆ ಕಸ್ಟಮರ್ ಕೇರಿಗೆ ಫೋನ್ ಮಾಡಿದ್ರು. ಅವ್ರು ಮಾಡಿದ ತಕ್ಷಣ ಅದರಲ್ಲೇ ದುಡ್ಡು ಬಂತು. ಅದಕ್ಕೆ ನಾನು ರೆಸ್ಪಾನ್ಸ್ ಮಾಡಲಿಲ್ಲ, ಕಸ್ಟಮರ್ ಕೇರಿಂದ ಮಾಡಲಿಲ್ಲ. ಆದ ನಂತರ ರೇಟಿಂಗ್ ಕೊಟ್ಬಿಟ್ವಿ. ಅಷ್ಟೇ, ಇದು ಆರ್ಡ್ರ್ ಕಂಪ್ಲೀಟೆಡ್ ಆಯಿತು. ಅದೇ ಅನ್ಲೋಡ್ ಜಾಗದಲ್ಲಿ ಇನ್ನೊಂದು ಬಾಡಿಗೆ ಬಂತು. 553 ರೂಪಾಯಿ ಬಾಡಿಗೆ ಬಂತು. ಪಿಕಪ್ ಇತ್ತು 4.4. ಕಸ್ಟಮರ್ ಆರ್ಡ್ರ್ ಕ್ಯಾನ್ಸಲ್ ಮಾಡಿದ್ರು. ಯಾಕಂದರೆ ಚಾರ್ಜರ್ ಇದೆಯಲ್ಲ, ಚಾರ್ಜರ್ಗೋಸ್ಕರ 74 ಆಗಿತ್ತು. ಪಿಕಪ್ ಇತ್ತು 4.5 ಕಿಲೋಮೀಟರು. ಹೋಗೋಕ್ಕಾಗಿಲ್ಲ, ಆರ್ಡರು ಕ್ಯಾನ್ಸಲ್ ಮಾಡಿದ್ದಾರೆ. ಏನು ಹಾಕಿದ್ದಾರೆ ನೋಡ್ಬೋದು ನೀವು. ರೀಸನು ತೋರಿಸ್ತೀನಿ ನೋಡಿ. ಆರ್ಡರ್ ಇದೆ ಕ್ಯಾನ್ಸಲೇಷನ್. ಡ್ರೈವರ್ ರೀಸನ್ ನಮ್ಮ ರೀಸನ್ ಹಾಕಿ ಕಳಿಸ್ಕೊಳ್ಳೋ ನಾವು. ನೋಡಿದವ್ರು ಎಂಥ ಕಸ್ಟಮರ್ ನಮ್ಗೆ ಸಿಕ್ಕರೆ ನಮ್ಮನ್ನು ಸೊಳ್ಳೆ ಮಗ ಮಟ್ಟಿ ಹೊಡಿಬೇಕು. ಮುಂಡ್ರಿ ಹೊಡೆದವ್ರಿಗೆ ಅದು ಬಾಡಿಗೆ ಕ್ಯಾನ್ಸಲ್ ಆಯಿತು. ಅದಾದ ನಂತರ 511 ರೂಪಾಯಿ ಬಾಡಿಗೆ ಬಂತು. ಪಿಕಪ್ ಇತ್ತು 1 ಕಿಲೋಮೀಟರ್. ಪಿಕಪ್ ಲೊಕೇಶನ್ ಬಂದುಬಿಟ್ಟು ಲೋಡಿಂಗ್ ಎಲ್ಲ ಮಾಡಿದರು. ಲೋಡಿಂಗ್ ಆದ ತಕ್ಷಣ ಟ್ರಿಪ್ಪು ಸ್ಟಾರ್ಟ್ ಮಾಡಿದ್ವಿ. ಟ್ರಿಪ್ ಸ್ಟಾರ್ಟ್ ಆದ ನಂತರ ಡ್ರಾಪ್ ಲೊಕೇಶನ್ ಬಂದುಬಿಟ್ಟು ಎಷ್ಟಿದೆ ಅಂತ ನೀವು ನೋಡ್ಬೋದು. ಇದು ನೋಡಿ ಡ್ರಾಪ್ ಲೊಕೇಶನ್ ಬಂದುಬಿಟ್ಟು 8.800 ಮೀಟ್ರ್ ಇತ್ತು. ಅನ್ಲೋಡ್ ಪಾಯಿಂಟಲ್ಲಿ ಬಂದ್ವಿ. ಅನ್ಲೋಡ್ ಮಾಡ್ತಾಯಿದ್ದ ಸೆಕ್ಯೂರಿಟಿ. ಇವನು ಬೇಗ ಅನ್ಲೋಡ್ ಆದ ತಕ್ಷಣ ನೋಡಿ ಅನ್ಲೋಡ್ ಮಾಡ್ತಾಯಿದ್ದೆ. ತುಂಬ ಹೆವಿ ಇತ್ತು. 30 kg ಒಂದು ಮೂಟೆ ಇತ್ತು. ಅನ್ಲೋಡ್ ಮಾಡಿದ್ವಿ. ಅನ್ಲೋಡ್ ಆದ ನಂತರ ಟ್ರಿಪ್ ಎಂಡ್ ಮಾಡಿದ್ವಿ. ಟ್ರಿಪ್ ಎಂಡ್ ನಂತರ ಕ್ಯಾಶ್ ಕಲೆಕ್ಟ್ ಅಂತ ಕೊಟ್ಟಿವಿ. ಕಸ್ಟಮರ್ ಅಮೌಂಟು ಕ್ಯಾಶ್ ಕೊಟ್ಟಿದ್ರು. ಕ್ಯಾಶ್ ಆದ ನಂತರ ಇವಾಗ ರೇಟಿಂಗ್ ಕೊಟ್ಟಿವಿ. ರೇಟಿಂಗ್ ಆದ ನಂತರ ಇದು ಆರ್ಡ್ರ್ ಇಲ್ಲಿಗೆ ಕಂಪ್ಲೀಟೆಡ್ ಆಯಿತು.
626 ರೂಪಾಯಿ ಬಾಡಿಗೆ ಬಂತು ಹೇಳೋ ತುಂಬ ಖುಷಿಯಾಗಿ ಅದನ್ನಲ್ಲಿ ಆರ್ಡರು ಕ್ಯಾನ್ಸಲೇಷನ್ ಮಾಡ್ದೆ. ಏನಂತ ತಿಳ್ಕೊಂಡು ಮಾಡಿದ ಗೊತ್ತಿಲ್ಲ ಕಳ್ಳನ ಮಗ ಅವನು. ನೋಡಿ ಕ್ಯಾನ್ಸಲ್ ಟ್ರಿಪ್ ಅಂತ ಬಂದಿದೆ ನೋಡಿ. ಕ್ಯಾನ್ಸಲ್ ಟ್ರಿಪ್ ಆದ ನಂತರ ಇವನು ಕಸ್ಟಮರ್ ಏನು ರೀಸನ್ ಹಾಕ್ಯಾರ ಅಂತ ನೋಡ್ತಾ ಇರ್ಬೋದು ನೀವು. ನಾವು ಸರ್ಚ್ ಮಾಡ್ತಾ ಇದ್ದೀವಿ ನೋಡ್ಬೋದು. ಸ್ಟಾರ್ ಚಾಟ್ ಅಂತ ಮಾಡಿದ್ವಿ. ಸ್ಟಾರ್ ಚಾಟ್ ಅಂತ ಆರ್ಡರ್ ಕ್ಯಾನ್ಸಲೇಷನ್ ಸ್ಟೇಟಸ್ ಅಂತ ಹೇಳಿದ್ವಿ. ಅದಂತ ರೀಸನ್ ನೋಡಿದೆ. ದ ಆರ್ಡರ್ ವಾಸ್ ದ ಕ್ಯಾನ್ಸಲೇಷನ್ ವಿತ್ ಟ್ರಾವೆಲ್ ರೀಸನ್. ಕಳ್ಳನ ಮಗ ಸೊಳೆ ಮಗನ ಅವನಿಗಾಗಲಿಲ್ಲ ಅಂದರೆ ನಮ್ಮ ರೀಸನ್ ಹಾಕೊಂಡು ನಾನು ಏನಾಗಿದೆ ಅವರ್ ನೋಡಿದ ಕಸ್ಟಮರ್ ಅಂತ ಆಗಿಬಿಟ್ಟೆ. ನೀವು ನೋಡ್ತಾ ಇರ್ಬೋದು. ಆರ್ಡ್ರ್ ಕ್ಯಾನ್ಸಲೇಷನ್ ಆದ ನಂತರ 361 ರೂಪಾಯಿ ಬಾಡಿಗೆ ಬಂತು. ಪಿಕಪ್ ಇತ್ತು 1.200 ಕಿಲೋಮೀಟರು. ಪಿಕಪ್ ಬಂದ್ವಿ. ಪಿಕಪ್ಪಲ್ಲಿ ಬಂದುಬಿಟ್ಟು ಕಸ್ಟಮರ್ ಬೇಗ ಲೋಡಿಂಗ್ ಮಾಡಿದ. ಒಂಚೂರು ಬೇಗ ನಡ್ರಿ ಅರ್ಜೆಂಟ್ ಇದೆ ಅಂತ ಹೇಳಿದ್ರು. ಬೇಗ ಲೋಡ್ ಮಾಡಿದ್ರು. ನೀವು ನೋಡ್ತಾ ಇರೋ ಎಷ್ಟು ಬೇಗ ಲೋಡ್ ಮಾಡಿದೆ ಅಂತ. ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ. ಟ್ರಿಪ್ ಸ್ಟಾರ್ಟ್ ಆದ ನಂತರ ಡ್ರಾಪ್ ಲೊಕೇಶನ್ ಇತ್ತು. ಎಷ್ಟು ಕಿಲೋಮೀಟ್ರ್ ಐತೆ ಅಂತ ನೋಡ್ಬೋದು. 2.5 ತುಂಬ ಸಮೀಪ ಇತ್ತು. ಬೇಗನೆ ಅನ್ಲೋಡ್ ಪಾಯಿಂಟಲ್ಲಿ ಬಂದ್ವಿ. ಬೇಗ ಅನ್ಲೋಡ್ ಮಾಡಿದ ಕಸ್ಟಮರು ನೋಡಿ ಎಷ್ಟು ಬೇಗ ಮಾಡ್ತಾವನ. ಬೇಗ ಅನ್ಲೋಡ್ ಮಾಡಿದ್ವಿ. ನಾನು ಒಂಚೂರು ಹೆಲ್ಪ್ ಮಾಡಿದೆ ಅವನಿಗೆ ತಂದುಕೊಟ್ಟೆ ಒಳಗಡೆಯಿಂದ. ಟ್ರಿಪ್ ಎಂಡ್ ಮಾಡಿದ್ವಿ. ಟ್ರಿಪ್ ಎಂಡ್ ಆದ ನಂತರ ಟ್ರಿಪ್ಪು ಕಂಪ್ಲೀಟೆಡ್ ಅಂತ ಬಂತು. ಇಲ್ಲಿ ಕ್ಯಾಶ್ ಕಲೆಕ್ಟ್ ಮಾಡಿದ್ವಿ. ಫೋನ್ಪೇ ಮಾಡಿದ ಕಸ್ಟಮರು. ಇದು ಆರ್ಡರು ಇಲ್ಲಿಗೆ ಕಂಪ್ಲೀಟೆಡ್ ಆಯಿತು. 409 ರೂಪಾಯಿ ಬಾಡಿಗೆ ಬಂತು. ಪಿಕಪ್ ಎಕ್ಸೆಪ್ಟ್ ಮಾಡಿದ್ವಿ. ಆರ್ಡರು ಎಕ್ಸೆಪ್ಟ್ ಆದ ನಂತರ ಪಿಕಪ್ ಲೊಕೇಶನ್ ಇತ್ತು 350 ಮೀಟ್ರು. ಅಲ್ಲಿಂದಲೇ ಮಾಲ್ ಹತ್ರ ಅಲ್ಲೇ ಇವಾಗ ಅನ್ಲೋಡ್ ಮಾಡಿದ್ವಿಲ್ಲ ಅಲ್ಲೇ ಬಿತ್ತು. ಮಾಲ್ ಹತ್ರ ಬಂದ್ವಿ. ಮಾಲ್ ಒಳಗಡೆ ಹೋಗಿದ್ವಿ ಲೋಡಿಂಗ್ ಹತ್ರ. ಅವನು ಲೋಡಿಂಗ್ ತೊಗೊಂಡು ಬಂದ. ಲೇಟ್ ಮಾಡ್ದ ಒಂದು ಹಾಫ್ ಆನ್ ಅವರ್ ಆದ ನಂತರ ಒಬ್ಬನೇ ಇದೆಲ್ಲ 10 ಬಾಕ್ಸ್ ಲಿಫ್ಟಲ್ಲಿ ತೊಗೊಂಬರ್ಗೆ ತುಂಬ ಲೇಟ್ ಆಯಿತು. ಬೇಗ ಲೋಡಿಂಗ್ ಮಾಡಿದ. ಕಸ್ಟಮರಿಗೆ ತುಂಬ ಅರ್ಜೆಂಟ್ ಇತ್ತು. ಯಾಕಂದರೆ ಅವನಿಗೆ ಟೈಮಿಂಗ್ ಇತ್ತು 20 ನಿಮಿಷ. ನಾನು ಅದರಲ್ಲೇ ಬೇಗ ಲೋಡ್ ಮಾಡಿದೆ. ನಾನು ಹೆಂಗೆ ಹೋದಂತಾರೆ ಅಂದರೆ ಡ್ರಾಪ್ ಲೊಕೇಶನ್ ನೋಡ್ತಾ ಇರ್ಬೋದು. ಟ್ರಿಪ್ ಸ್ಟಾರ್ಟ್ ಆಯಿತು. ಟ್ರಿಪ್ ಸ್ಟಾರ್ಟ್ ಆದ ನಂತರ ಡ್ರಾಪ್ ಲೊಕೇಶನ್ ಬಂದುಬಿಟ್ಟು ಎಷ್ಟಿದೆ ಅಂತಂದರೆ 7 ಕಿಲೋಮೀಟ್ರ್ ಏನಾಯಿತು. 7 ಕಿಲೋಮೀಟರ್ ಪಾಯಿಂಟ್ ಇತ್ತು. ಇವನು ಬೇಗ ಬಂದ ಅನ್ಲೋಡ್ ಮಾಡ್ದೆ. ತುಂಬ ಸ್ಪೀಡಾಗಿ ಹೋದ್ ನಾನು. ಅವನಿಗೆ ಭಾಳ ಅರ್ಜೆಂಟ್ ಇತ್ತು. 20 ನಿಮಿಷಲ್ಲೇ ಅಲ್ಲಿ ಹೋಗ್ಬಿಟ್ಟು ಅನ್ಲೋಡ್ ಮಾಡ್ದೆ. ಅದಾದ ನಂತರ ಅವನಿಗೆ ಟ್ರಾವೆಲ್ಸ್ ಬಂತು. ಟ್ರಾವೆಲ್ಸಲ್ಲಿ ಲೋಡ್ ಮಾಡಿಕೊಂಡು ಅವನು ಹೊರಡ್ತಾ ಇದ್ದ. ಅದಾದ ನಂತರ ಟ್ರಿಪ್ಪು ಎಂಡ್ ಮಾಡಿದ್ವಿ. ಎಂಡ್ ಆದ ನಂತರ ಟ್ರಿಪ್ಪು ಕಂಪ್ಲೀಟೆಡ್ ಅಂತ ಕೊಟ್ವಿ. ಟ್ರಿಪ್ಪು ಕಂಪ್ಲೀಟೆಡ್ ಕೊಟ್ಬಿಟ್ಟು ಕ್ಯಾಶ್ ಕಲೆಕ್ಟ್ ಅಂತ ಕೊಟ್ಬಿಟ್ಟು ತಿರ್ಗಾ ಕಸ್ಟಮರ್ಗೆ ರೇಟಿಂಗ್ ಕೊಟ್ವಿ. ರೇಟಿಂಗ್ ಕೊಡೋದ ನಂತರ ಇವತ್ತು ಟುಡೇ ಅರ್ನಿಂಗ್ ನೋಡ್ತಾ ಇರ್ಬೋದು 3588 ರೂಪಾಯಿ ಅರ್ನಿಂಗ್ ಆಗಿದೆ.